ಹಾಯ್, ನನ್ನ ಹೆಸರು ಪ್ರೀತಿ. ವಯಸ್ಸು 28 ವರ್ಷ. ಮದುವೆಯಾಗಿದೆ. ನಮ್ಮದು ಡೀಸೆಂಟ್ ಫ್ಯಾಮಿಲಿ ಡೀಸೆಂಟ್ ಆಗಿದ್ದರೂ ಕೂಡ ನನ್ನ ಕಾಮ ಮಾತ್ರ ಫುಲ್ ಸ್ಟ್ರಾಂಗ್. ಪ್ರತಿದಿನ ನಾನು ಯಾರ ಜೊತೆ ಮಾತಾಡುತ್ತೀನೋ ಅವರ ಜೊತೆ ಸೆಕ್ಸ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಕಲ್ಪನೆ ಮಾಡಿಕೊಳ್ಳೋ ಅಭ್ಯಾಸ ಆಗಿದೆ. ಅವರ ತುಣ್ಣೆ ಸೈಜ್ ಎಷ್ಟಿರಬಹುದು, ಎಷ್ಟು ದಪ್ಪ ಇರಬಹುದು, ನಾನು ಹೇಗೆಲ್ಲ ಚೀಪಬಹುದು, ಅವರು ನನ್ನ ಮೊಲೆ ತುಲ್ಲು ಮುಟ್ಟಿದಾಗ ಹೇಗೆ ತುಣ್ಣೆ ನಿಗುರಿಸಿಕೊಳ್ಳಬಹುದು ಅಂತ ಯೋಚಿಸುತ್ತಿದ್ದೆ. ಏನೇ ಯೋಚನೆ ಮಾಡಿದರೂ ಇದಕ್ಕಿಂತ ಹೆಚ್ಚು ನಾನೇನು ಮಾಡೋಕೆ ಆಗುತ್ತಿರಲಿಲ್ಲ. ಮೊದಲೇ ಡೀಸೆಂಟ್ ಫ್ಯಾಮಿಲಿ. ನಮ್ಮ ಮನೆಯಲ್ಲಿ ಸಂಜಯ್ ಅಂತ ಒಬ್ಬ ಡ್ರೈವರ್ ಕೆಲಸ ಮಾಡುತ್ತಾನೆ. ಅವನಿಗೆ 25 ವರ್ಷ, ನೋಡೋಕೆ ಚೆನ್ನಾಗಿರೋನು. ಅವನು ನನ್ನ ಜೊತೆ ಸ್ವಲ್ಪ ಫ್ರೀ ಆಗಿದ್ದ. ನಾನು ದಿನ ಕಳೆದಂತೆ ಅವನ ಜೊತೆ ಕೇಯಿಸಿಕೊಳ್ಳೋ, ಅವನು ನನ್ನ ಮೊಲೆ ಚೀಪೋ ತುಲ್ಲು ನೋಕ್ಕೋ ಕಲ್ಪನೆ ಮಾಡಿಕೊಂಡು ಖುಷಿ ಪಡುತ್ತಿದ್ದೆ. ಡ್ರೈವರ್ ಆಗಿದ್ದರಿಂದ ಕೆಲವೊಮ್ಮೆ ನಾನು ಅವನ ಜೊತೆ ಒಬ್ಬಳೇ ಬೇರೆ ಬೇರೆ ಕಡೆ ಹೋಗಿ ಬರುತ್ತಿದ್ದೆ. ಇದೇ ಒಳ್ಳೆ ಚಾನ್ಸ್ ಅಂತ ಅಂದುಕೊಂಡು ನನ್ನ ಕಾಮ ತೀಟೆ ತೀರಿಸಿಕೊಳ್ಳೋಕೆ ಇವನೊಬ್ಬನೇ ಸರಿ ಅಂತ ಅನಿಸಿತು. ಅದಕ್ಕೆ ನಾನು ನಿಧಾನವಾಗಿ ಪ್ಲಾನ್ ಮಾಡಿಕೊಂಡು ಅವನ ಜೊತೆ ಒಬ್ಬಳೇ ಹೋದಾಗ ಬೇಕು ಅಂತಲೇ ನನ್ನ ಸೀರೆ ಸೆರಗು ಜಾರಿಸಿ ಅವನಿಗೆ ನನ್ನ ಉಬ್ಬಿದ ಮೂಲೆಗಳು ಕಾಣೋ ಹಾಗೆ ಮಾಡುತ್ತಿದ್ದೆ. ಅದನ್ನ ಗಮನಿಸಿದ ಸಂಜಯ್ ಆಸೆಯಿಂದಲೇ ಕದ್ದು ಕದ್ದು ನೋಡುತ್ತಿದ್ದ. ಎಷ್ಟೇ ಆಗಲಿ ಅವನು ತುಣ್ಣೆ ಇರೋ ಗಂಡಸು ಅಲ್ವಾ. ಆದರೆ ನಾನು ಮಾತ್ರ ಗಮನಿಸಿಲ್ಲ ಅನ್ನೋ ಹಾಗೆ, ಗೊತ್ತಿಲ್ಲದೆ ಆಗಿರೋ ಹಾಗೆ ನಡೆದುಕೊಳ್ಳುತ್ತಿದ್ದೆ. ನಾನು ಸಂಜಯ್ ಇಬ್ಬರೇ ಇದ್ದಾಗ ಸಂಜಯ್ ನನ್ನ ದೇಹದ ಮೇಲೆ, ನನ್ನ ಹೊಕ್ಕುಳ ಮೇಲೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೊಲೆ ಹೆಚ್ಚು ದುರುಗುಟ್ಟಿ ನೋಡುತ್ತಿದ್ದ. ನಾನು ಅದರ ಬಗ್ಗೆ ಅಷ್ಟೇನೂ ರಿಯಾಕ್ಟ್ ಮಾಡುತ್ತಿರಲಿಲ್ಲ. ಒಂದು ಸಲ ಕಾರ್ನಲ್ಲಿ ವಿಂಡೋ ತೆಗೆಯೋದಕ್ಕೆ ಅಂತ ಹೋಗುವಾಗ ಗೊತ್ತಿದ್ದೋ ಗೊತ್ತಿಲ್ಲದೆಯೂ ನನ್ನ ಮೇಲೆ ಒರಗಿ ಮೊಲೆನ ಪ್ರೆಸ್ ಮಾಡಿದ. ಅವನು ನನ್ನ ಮೊಲೆ ಪ್ರೆಸ್ ಮಾಡಿದಾಗ ನನಗೆ ಏನೋ ಹಿತ ಅಂತ ಅನಿಸಿತು. ಅವನ ದೇಹದ ಬೆವರಿನ ವಾಸನೆ ನನ್ನ ಮೂಗಿಗೆ ಬಡಿದು ನನ್ನಲ್ಲಿ ಕಾಮೋದ್ರೇಕವಾಗಿ ತುಲ್ಲಿನಲ್ಲಿ ಏನೋ ಕಚ್ಕೊಳ್ಳಿ ಅನಿಸಿತು. ಅವತ್ತು ಡಿಸೈಡ್ ಮಾಡಿದೆ, ಇಷ್ಟರಲ್ಲೇ ಇವನನ್ನ ನನ್ನ ಬಲೆಗೆ ಬೀಳಿಸಿಕೊಂಡು ಇವನಿಂದ ಸರಿಯಾಗಿ ಕೇಯಿಸಿಕೊಳ್ಳಬೇಕು ಅಂತ. ಒಂದು ಸಲ ನನ್ನ ಗಂಡ ಕೆಲಸದ ಮೇಲೆ ಔಟ್ ಸ್ಟೇಷನ್ಗೆ ಹೋಗಿದ್ದರು. ಅವತ್ತು ಸಂಜೆ 6 ಗಂಟೆ ಹೊತ್ತಿಗೆ ಸಂಜಯ್ನ ಕರೆದು ಎಲ್ಲಾದರೂ ದೂರದ ಜಾಗಕ್ಕೆ ಕರೆದುಕೊಂಡು ಹೋಗು ಅಂತ ಹೇಳಿದೆ. ಕಮ್ಮಿ ಅಂದರೂ 4-5 ಗಂಟೆ ಜರ್ನಿ ಇರ್ಬೇಕು ಅಂತ ಹೇಳಿದೆ. ಸರಿ ಅಂತ ಸಂಜಯ್ ಕಾರ್ ತೆಗೆದ. ನಾನು ಹಿಂದಿನ ಸೀಟ್ನಲ್ಲಿ ಕೂತೆ. ನಾವು ಬೆಂಗಳೂರು ಆಚೆ ಹೋಗುತ್ತಿದ್ದಂತೆ ನಾನು ನಿದ್ದೆ ಮಾಡೋ ಹಾಗೆ ನಾಟಕ ಶುರು ಮಾಡಿದೆ. ನಿದ್ದೆಯಲ್ಲಿ ನನ್ನ ಸೆರಗು ಜಾರಿಸಿರೋ ಹಾಗೆ ಮಾಡಿದೆ. ಅದನ್ನ ಸಂಜಯ್ ಮಿರರ್ನಲ್ಲಿ ನೋಡಿ ಒಂದು ಸಲ ಹಿಂದೆ ತಿರುಗಿ ನನ್ನ ಉಬ್ಬಿದ ಮೊಲೆಗಳ ನಡುವಿನ ದರ್ಶನ ಆಗಾಗ ಮಾಡುತ್ತಿದ್ದ. 10 ಗಂಟೆ ಟೈಮ್ ಆಗಿರಬಹುದು. ರೋಡ್ನಲ್ಲಿ ಅಷ್ಟೇನೂ ಗಾಡಿಗಳು ಇರಲಿಲ್ಲ, ಖಾಲಿ ಇತ್ತು. ಆಗ ಸಂಜಯ್ ಕಾರ್ ಸ್ಪೀಡ್ ಸ್ಲೋ ಮಾಡುತ್ತಾ ಒಂದು ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿದ. ನಂತರ ನನ್ನನ್ನು ಎಬ್ಬಿಸೋಕೆ ನೋಡಿದ. ಆದರೆ ನಾನು ನಿದ್ದೆ ಮಾಡಿರೋ ಹಾಗೆ ನಾಟಕ ಮಾಡುತ್ತಿದ್ದೆ. ಅವನು ಕರೆದದಕ್ಕೆ ನಾನು ಕ್ಯಾರೆ ಅನ್ನಲಿಲ್ಲ. ಫುಲ್ ನಿದ್ದೆಯಲ್ಲಿ ಇದ್ದೀನಿ ಅಂತ ಕನ್ಫರ್ಮ್ ಮಾಡಿಕೊಂಡು ಕಾರ್ನಿಂದ ಇಳಿದು ಹಿಂದಿನ ಸೀಟ್ಗೆ ಬಂದು ನನ್ನ ಪಕ್ಕದಲ್ಲಿ ಕೂತ. ಮೊದಲೇ ನನ್ನ ಸೀರೆ ಸೆರಗು ಜಾರಿ ಪಕ್ಕಕ್ಕೆ ಬಿದ್ದಿತ್ತು. ನಾನು ಉಸಿರು ಆಡುತ್ತಿದ್ದಂತೆ ನನ್ನ ಮೊಲೆಗಳು ಮೇಲೆ ಕೆಳಗೆ ಆಡುತ್ತಿದ್ದದ್ದು ಅವನಿಗೆ ಚೆನ್ನಾಗಿ ಕಾಣಿಸುತ್ತಿತ್ತು. ಇದೆಲ್ಲ ನೋಡಿ ಅವನಿಗೆ ತಡೆದುಕೊಳ್ಳೋಕೆ ಆಗಲಿಲ್ಲ. ನಿಧಾನವಾಗಿ ಅವನ ಒಂದು ಕೈಯನ್ನ ನನ್ನ ಎಡ ಮೊಲೆ ಮೇಲೆ ಹಾಗೆ ಸುಮ್ಮನೆ ಇಟ್ಟ. ಅವನ ಕೈ ನನ್ನ ಮೊಲೆ ಜೊತೆ ಮೇಲೆ ಕೆಳಗೆ ಆಡುತ್ತಿತ್ತು. ಮತ್ತೆ ನಿಧಾನವಾಗಿ ಪ್ರೆಸ್ ಮಾಡೋಕೆ ಶುರು ಮಾಡಿದ. ನನಗೆ ಫುಲ್ ಎಕ್ಸೈಟ್ ಆಗಿ ಅವನಿಗೆ ಬೇಕಾದದ್ದು ಮಾಡೋಕೆ ಬಿಟ್ಟೆ. ಅವನಿಗೂ ಕೂಡ ಎಕ್ಸೈಟ್ ಆಗಿತ್ತು ಅಂತ ಅನಿಸಿತು. ನಾನು ಅವನಿಗೆ ಏನೂ ವಿರೋಧ ಮಾಡುತ್ತಿಲ್ಲ ಅಂತ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮೊಲೆನ ಜೋರಾಗಿ ಪ್ರೆಸ್ ಮಾಡೋಕೆ ಶುರು ಮಾಡಿದ. ಆಗ ನಾನು ತಡೆದುಕೊಳ್ಳೋಕೆ ಆಗದೆ ಮೆಲ್ಲಗೆ ಅಂತ ಮೂಲುಗುತ್ತಾ ಅವನ ತಬ್ಬಿಕೊಂಡು ನಿದ್ದೆಯಲ್ಲಿ ಅವನ ತಲೆಯನ್ನ ನನ್ನ ಮೊಲೆಗೆ ಅದುಮಿಟ್ಟುಕೊಳ್ಳೋ ಹಾಗೆ ಮಾಡಿದೆ. ಅದು ಅವನಿಗೆ ಶಾಕ್ ಆಯ್ತು.
ಅವನು ನನ್ನ ಮೈ ಸುವಾಸನೆ ಮೂಸುತ್ತಾ ನನ್ನ ಮೂಲೆ ಮೇಲೆ ಕಿಸ್ ಮಾಡುತ್ತಿದ್ದ. ನನ್ನ ಡ್ರೈವರ್ ಜೊತೆ ನಾನು ಹೀಗೆ ಇದ್ದೀನಿ ಅಂತ ನೆನೆಸಿಕೊಳ್ಳೋಕೆ ಆಗಲಿಲ್ಲ. ಅವನು ಕೂಡ ತಡಮಾಡದೆ ನನ್ನನ್ನ ತಬ್ಬಿಕೊಂಡು ನನ್ನ ಕುತ್ತಿಗೆಗೆ ಮೊಲೆ ಮೇಲೆ ಭಾಗಕ್ಕೆ ಕಿಸ್ ಮಾಡೋಕೆ ಶುರು ಮಾಡಿದ. ಅಷ್ಟೊತ್ತಿನವರೆಗೂ ನಾನು ತಡೆದುಕೊಂಡಿದ್ದೆ. ಆದರೆ ಇನ್ನೂ ತಡೆದುಕೊಳ್ಳೋಕೆ ಆಗದೆ ನಾನು ಕೂಡ ಅವನಿಗೆ ಕೋಆಪರೇಟ್ ಮಾಡುತ್ತಾ ಅವನ ತುಟಿಗೆ ಕಿಸ್ ಮಾಡಿದೆ. ನಾನು ಇದೆಲ್ಲ ಮಾಡುತ್ತಿದ್ದೀನಿ ಅಂತ ಅವನಿಗೆ ಶಾಕ್ ಆಯ್ತು. ನಾನೇ ಅವನಿಗೆ ಇದೆಲ್ಲ ಮಾಡುತ್ತಿದ್ದೀನಿ ಅಂತ ಗೊತ್ತಾದ ಮೇಲೆ ಅವನು ಇನ್ನಷ್ಟು ಜೋರಾದ. ನನ್ನ ಮುಖದ ಮೇಲೆ, ಕುತ್ತಿಗೆಗೆ, ಮೊಲೆ ಮೇಲೆ ಇನ್ನಷ್ಟು ಕಿಸ್ ಮಾಡಿದ. ಈ ಸುಖಕ್ಕಾಗಿ ನಾನು ತುಂಬಾ ದಿನದಿಂದ ಕಾಯುತ್ತಿದ್ದೆ. ಆದ್ರೆ ನನ್ನ ಗಂಡ ಇಲ್ಲದೆ ಇದ್ದಿದ್ದಕ್ಕೆ ಈ ಚಾನ್ಸ್ ಸಿಕ್ತು. ಇವತ್ತು ನಿನ್ನಿಂದ ಕೇಯಿಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡಿದೆ. ಇದು ನಮ್ಮಿಬ್ಬರಿಗೂ ಒಂದು ಒಳ್ಳೆ ನೆನಪು ಆಗಿರಬೇಕು. ಬಾ ನನ್ನ ಅನುಭವಿಸುವಂದೆ. ಅದಕ್ಕೆ ಅವನು ಒಪ್ಪಿದ. ಸ್ವಲ್ಪ ಹೊತ್ತು ಇಬ್ಬರೂ ಮುದ್ದಾಡಿಕೊಂಡ ಮೇಲೆ ಹತ್ತಿರದಲ್ಲಿ ಯಾವುದಾದರೂ ಲಾಡ್ಜ್ಗೆ ಹೋಗೋಣ ಅಂತ ನಿರ್ಧಾರ ಮಾಡಿಕೊಂಡ್ವಿ. ರೂಮಿಗೆ ಹೋಗುತ್ತಿದ್ದಂತೆ ಸಂಜೆ ನನ್ನನ್ನ ಬೆಡ್ ಮೇಲೆ ನೂಕಿ ನನ್ನ ಮೇಲೆ ಬಂದ. ಮೇಲೆ ಬಂದವನೇ ನನ್ನ ಕಿಸ್ ಮಾಡುತ್ತಾ ಅವನ ಕೈಗಳಿಂದ ನನ್ನ ಸಾಫ್ಟ್ ಆದ ಮೊಲೆಗಳನ್ನ ಹಿಸುಕಲು ಮುಂದಾದ. ಅವನಿಗೆ ನನ್ನ ಮೊಲೆಗಳು ತುಂಬಾನೇ ಹುಚ್ಚು ಹಿಡಿಸಿದ್ದವು. ಮೊಲೆ ಪ್ರೆಸ್ ಮಾಡುತ್ತಾ ಬ್ಲೌಸ್ ಒಳಗೆ ಒಂದು ಕೈ ಹಾಕಿ ಹಿಡಿದುಕೊಂಡು ಹಿಸುಕುತ್ತಾ ಇನ್ನೊಂದು ಕೈಯನ್ನು ಸೀರೆ ಒಳಗೆ ಬಿಟ್ಟು ಕಾಚದ ಮೇಲಿನಿಂದ ನನ್ನ ತುಲ್ಲು ಉಜ್ಜೋಕೆ ಶುರು ಮಾಡಿದ. ಓ! ಅವನು ನನ್ನ ತುಲ್ಲು ಮುಟ್ಟುತ್ತಿದ್ದಂತೆ ನಾನು ಸ್ವರ್ಗದಲ್ಲಿ ತೇಲಾಡುತ್ತಿದ್ದೀನಿ ಅಂತ ಅನಿಸಿತು. ನಾನು ಸುಖದಲ್ಲಿ ಹುಚ್ಚು ಹಿಡಿದು ಜೋರಾಗಿ ಮಲಗುತ್ತಾ ಬೆಡ್ನಲ್ಲಿ ಮೇಲೆ ಕೆಳಗೆ ಹೊರಳಾಡುತ್ತಿದ್ದೆ. ಸಂಜೆ ನನ್ನ ಮುಖದ ಮೇಲೆ, ಹಣೆ ಮೇಲೆ, ಕುತ್ತಿಗೆಗೆ ಕಿಸ್ ಮಾಡುತ್ತಾ ನನ್ನಲ್ಲಿ ಇನ್ನಷ್ಟು ಮೂಡ್ ಬರಿಸಿದ. ಮತ್ತೆ ನನ್ನ ಬ್ಲೌಸ್ ಬಿಚ್ಚಿ ಬ್ರಾ ಮೇಲಿನಿಂದ ಮೊಲೆಗೆ ಕಿಸ್ ಮಾಡಿದ. ಮತ್ತೆ ನನ್ನ ಸೀರೆ ಹಾಗೂ ಲಂಗವನ್ನು ಕೂಡ ಬಿಚ್ಚಿದ. ನಾನು ಅವನ ಶರ್ಟ್ ಪ್ಯಾಂಟ್ ಬಿಚ್ಚಿದೆ. ಅವನು ನನ್ನ ಹೊಟ್ಟೆ ಮೇಲೆ, ಹೊಕ್ಕುಳ ಮೇಲೆ ಕಿಸ್ ಮಾಡುತ್ತಾ ಹಾಗೆ ಕೆಳಗೆ ಬಂದು ಕಾಚದ ಮೇಲೆ ನನ್ನ ತುಲ್ಲಿಗೆ ಮುತ್ತಿಟ್ಟ. ಆಗ ನನ್ನ ಮೈಯಲ್ಲಿ ನಡುಕ ಉಂಟಾಗಿ ಫುಲ್ ನಡುಗಿದೆ. ಅವನು ನನ್ನ ಬ್ರಾ ಬಿಚ್ಚಿ ನನ್ನ ನಿಗುರಿದ ತೊಟ್ಟುಗಳಿಗೆ ಕಿಸ್ ಮಾಡಿ ಹಾಗೆ ಒಂದರ ಮೇಲೆ ಒಂದರಂತೆ ಚೀಪೋಕೆ ಶುರು ಮಾಡಿದ. ಆ ನನಗೆ ಏನೋ ಸುಖ ಅನಿಸುತ್ತಿತ್ತು. ಮತ್ತೆ ನಾನು ಕೆಳಗೆ ಬಗ್ಗಿ ಅವನ ತುಣ್ಣೆ ಬಾಯಲ್ಲಿ ಹಾಕಿಕೊಂಡು ಚೀಪೋಕೆ ಶುರು ಮಾಡಿದೆ. ಇದು ಸಂಜಯ್ಗೆ ಮತ್ತೆ ಶಾಕ್ ಕೊಟ್ಟಿತ್ತು. ಆದರೆ ನಾನು ಖುಷಿಯಲ್ಲಿ ಅವನ ತುಣ್ಣೆ ಚೀಪುತ್ತಾ ಅವನ ತರಡನ್ನು ಉಜ್ಜುತ್ತಾ ಮಸಾಜ್ ಮಾಡುತ್ತಿದ್ದೆ. ಸ್ವಲ್ಪ ಹೊತ್ತು ಚೀಪಿದ ಮೇಲೆ ಅವನಿಗೆ ಇನ್ನೇನು ಲೀಕ್ ಆಗುತ್ತೆ ಅನ್ನೋವಾಗ ನನ್ನನ್ನು ತಡೆದು ಕೆಳಗೆ ಮಲಗಿಸಿ ನನ್ನ ಕಾಲು ಅಗಲಿಸಿ ಮಧ್ಯೆ ಬಂದು ತೊಡೆಗಳ ಮೇಲೆ ಕಿಸ್ ಮಾಡಿದ. ಹಾಗೆ ಕಿಸ್ ಮಾಡುತ್ತಾ ಮಾಡುತ್ತಾ ಮೇಲೆ ಬಂದು ನನ್ನ ತುಲ್ಲಿಗೆ ಕಿಸ್ ಮಾಡಿ ನೆಕ್ಕಲು ಶುರು ಮಾಡಿದ. ಅವನ ನಾಲಿಗೆ ಆಟಕ್ಕೆ ನನ್ನ ತುಲ್ಲಿನಿಂದ ರಸ ಸೋರುತ್ತಿತ್ತು. ಮತ್ತೆ ನಾಲಿಗೆಯನ್ನ ತುಲ್ಲಿನಲ್ಲಿ ಬಿಟ್ಟು ನನ್ನ ರಸ ನೆಕ್ಕುತ್ತಾ ಇನ್ನಷ್ಟು ಒದ್ದೆ ಮಾಡಿದ. ಮತ್ತೆ ಎದ್ದು ಅವನ ದೊಡ್ಡ ತುಣ್ಣೆಯನ್ನು ನನ್ನ ಸೋರುತ್ತಿದ್ದ ತುಲ್ಲಿಗೆ ಇಟ್ಟ. ನಾನು ತುಣ್ಣೆ ಹಿಡಿದು ತುಲ್ಲಿಗೆ ತೂರಿಸಿಕೊಂಡೆ. ಸಂಜಯ್ ನಿಧಾನವಾಗಿ ಒಳಗೆ ಹೊರಗೆ ಮಾಡುತ್ತಿದ್ದ. ಮತ್ತೆ ಸ್ಪೀಡ್ ಜೋರು ಮಾಡುತ್ತಾ ಕೆಯ್ಯೋದಕ್ಕೆ ಶುರು ಮಾಡಿದ. ನಮ್ಮ ಕೇದಾಟಕ್ಕೆ ಬೆಡ್ ಅಲುಗಾಡುತ್ತಿತ್ತು. ಕೊನೆಗೂ ನನ್ನ ಗಂಡ ಬಿಟ್ಟು ಇನ್ನೊಬ್ಬ ಗಂಡಸು ನನ್ನನ್ನು ಕೆಯ್ಯುತ್ತಿದ್ದ. ಅದನ್ನ ನೆನೆಸಿಕೊಂಡು ನನ್ನಲ್ಲಿ ಏನೋ ಥ್ರಿಲ್ಲಿಂಗ್ ಅನುಭವ. ಸ್ವಲ್ಪ ಹೊತ್ತು ಕೇದು ಇನ್ನೇನು ಅವನು ಔಟ್ ಆಗುತ್ತಿದ್ದಾನೆ ಅನ್ನೋವಾಗ ತುಣ್ಣೆ ಆಚೆ ತೆಗೆದು ನನ್ನ ಮೈಮೇಲೆ ಚಿಮ್ಮಿಸಿದ. ಅದಾದ ಮೇಲೆ ಸ್ವಲ್ಪ ಹೊತ್ತು ಇಬ್ಬರೂ ತಬ್ಬಿಕೊಂಡು ಮುದ್ದಾಡುತ್ತಾ ಮಲಗಿಕೊಂಡೆವು. ಅವತ್ತು ರಾತ್ರಿ ಮತ್ತೆ 2 ಸಲ ಕೇದಾಡಿಕೊಂಡು ಸುಖ ಅನುಭವಿಸಿದೆವು. ಅವತ್ತಿನಿಂದ ನಾವಿಬ್ಬರೂ ಇನ್ನಷ್ಟು ಕ್ಲೋಸ್ ಆದೆವು. ನನ್ನ ಗಂಡ ಕೆಲಸಕ್ಕೆ ಹೋದ ಮೇಲೆ ನಮಗೆ ಟೈಮ್ ಸಿಕ್ಕಾಗಲೆಲ್ಲ ಮನೆಯಲ್ಲಿ ಕೇದಾಡಿಕೊಳ್ಳುತ್ತಿದ್ದೀವಿ. ತುಂಬಾ ಸಲ ನಾನು ಸ್ನಾನಕ್ಕೆ ಹೋಗುವಾಗ ಸಂಜೆನ ಜೊತೆಗೆ ಕರೆದುಕೊಂಡು ಹೋಗುತ್ತೀನಿ. ಸಂಜೆಲ್ ಇದ್ದರೆ ನನ್ನ ಮೈ ಮೇಲೆ ತೂತಿನ ಒಳಗೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಡುತ್ತಾನೆ. ಯಾವಾಗಾದರೂ ನಾನು ಕಾರ್ನಲ್ಲಿ ಆಚೆ ಹೋದಾಗ ಸಂಜೆ ನನ್ನ ಸೀರೆಯೊಳಗೆ ಕೈ ಹಾಕಿ ತುಲ್ಲಿಗೆ ಬೆರಳು ಹಾಕಿಕೊಂಡೇ ಡ್ರೈವ್ ಮಾಡುತ್ತಾನೆ.
ನಾನು ಅಷ್ಟೇ ಅವನು ಡ್ರೈವ್ ಮಾಡುವಾಗ ಅವನ ತುಣ್ಣೆನ ಚೀಪುತ್ತಾ ಇರುತ್ತೀನಿ. ಒಂದೊಂದು ಸಲ ಬೆಳಗ್ಗೆ ಇಂದ ಸಂಜೆವರೆಗೆ ಸಂಜೆ ತುಲ್ಲು ಕೆಯ್ಯುತ್ತಾನೆ. ರಾತ್ರಿಯಿಂದ ಬೆಳಗ್ಗೆವರೆಗೆ ನನ್ನ ಗಂಡ ಕೆಯ್ಯುತ್ತಾನೆ. ಒಟ್ಟಿನಲ್ಲಿ ನನ್ನ ತುಲ್ಲು 24 ಹರ್ಸ್ ಓಪನ್ ಇರುತ್ತೆ. ಆಗ ಅಷ್ಟೇ ಖುಷಿನೂ ಸುಖನೂ ಆಗುತ್ತೆ, ಅಷ್ಟೇ ಕಷ್ಟ ನೋವು ಆಗುತ್ತೆ. ಹೇಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ, ಆದರೆ ಅದರಲ್ಲೂ ಒಂದು ಮಜಾ ಇದೆ. ಅಂತೂ ಸಂಜಯ್ ಜೊತೆಗೆ ಸೆಕ್ಸ್ ಸಂಬಂಧ ಶುರುವಾದ ಮೇಲೆ ನನ್ನ ಲೈಫ್ನಲ್ಲಿ ಏನೋ ಒಂದು ಖುಷಿ ಇದೆ.